ಜಿಪಿಐ ಕಂಪನಿಯ ಕಡೆಯಿಂದ ಹರಾಜು ಮಾರುಕಟ್ಟೆ ಹುಣಸೂರು 3ಕ್ಕೆ ಸೇರಿರುವ ಉದ್ದೂರು ಗ್ರಾಮದ ಮಂಜು ಎಂಬ ರೈತರ ಬ್ಯಾರನ್ನಲ್ಲಿ ಸುಲಭ ಮಾದರಿಯಲ್ಲಿ ಹೇಗೆ ತಂಬಾಕು ಎಲೆಗಳನ್ನು ಕಟ್ಟುವುದು ಎಂಬ ಕಾರ್ಯಾಗಾರವನ್ನು ನಡೆಸಿದ್ದರು. ಈ ಕಾರ್ಯಾಗಾರವು ಸಫಲವಾಗಿದ್ದು ಆಧುನಿಕ ಉಪಕರಣಗಳನ್ನು ಬಳಸಿ ಕಟ್ಟಲಾದಂತಹ ಎಲ್ಲಾ ತಂಬಾಕು ಎಲೆಗಳು ಅತ್ಯುತ್ತಮ ಬಣ್ಣ ಮತ್ತು ಕ್ಯೂರಿಂಗ್ನಿಂದ ಹೊರಹೊಮ್ಮಿದ್ದು ರೈತರು ಜಿಪಿಐನ ಈ ಕಾರ್ಯಾಗಾರಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಹುಣಸೂರು ತಂಬಾಕು ಹರಾಜು ಮಾರುಕಟ್ಟೆ 3ರ ಆಕ್ಷನ್ ಸೂಪರ್ಡೆಂಟ್ ಆದಂತಹ ಪ್ರಭಾಕರನ್ ಹಾಗೂ ಜಿಪಿಐನ ಸೀನಿಯರ್ ಸೂಪರ್ವೈಸರ್ ರಾಮಚಂದ್ರ ಹಾಗೂ ಸೂಪರ್ವೈಸರ್ ಗವಿಗೌಡ ಮತ್ತು ಕ್ಷೇತ್ರ ತಂತ್ರಜ್ಞರಾದ ನೀಲಶೆಟ್ಟಿ ಮತ್ತು ಉದ್ದೂರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಜಿಪಿಐನ ಸೀನಿಯರ್ ಸೂಪರ್ವೈಸರ್ ರಾಮಚಂದ್ರ ರವರು ಈ ಉಪಕರಣಗಳನ್ನು ಬಳಸಿ ತಂಬಾಕು ಎಲೆಗಳನ್ನು ಕಟ್ಟುವುದರಿಂದ ರೈತರಿಗೆ ಸಮಯ ಮತ್ತು ಹಣದ ಉಳಿತಾಯ ಆಗುತ್ತದೆ ಮತ್ತು ತಂಬಾಕು ಎಲೆಗಳು ಹುಡಿ ಆಗುವುದಿಲ್ಲ ಹಾಗೂ ಯಾವುದೇ ರೀತಿಯ ತ್ಯಾಜ್ಯ ಮತ್ತು ನಷ್ಟ ಉಂಟಾಗುವುದಿಲ್ಲ ಎಂದು ರೈತರಿಗೆ ಉಪಯುಕ್ತ ಮಾಹಿತಿ ನೀಡಿದರು. ಒಂದು ವಾರದಿಂದ ಇದನ್ನ ಕ್ಲಿಪ್ಪಿಂಗ್ ಮಾಡಿದ್ದು ಮತ್ತು ಇವಾಗ ಇದು ರಿಸಲ್ಟ್ ಬಂದೈತೆ. ಅವತ್ತೇ ಹೇಳಿದ್ದು ನಾವು ಇದನ್ನು ನೋಡಿ ಅನುಭವನ ಹಂಚ್ಕೊತೀವಿ ಅಂತ ಮೊದಲೇ ಹೇಳಿದ್ದು. ಆದರೆ ಇವತ್ತು ಉತ್ತಮವಾಗಿ ಹೊಗೆ ಸೊಪ್ಪು ಚೆನ್ನಾಗಿ ಬೆಂದಿದೆ, ಅಂದರೆ ಒಳ್ಳೆ ಕ್ವಾಲಿಟಿನೂ ಬಂದೈತೆ. ಯಾವುದೇ ಥರದ ದಿಂಡು ಯಾವುದೇ ಥರದ ಉಳಿದಿಲ್ಲ ಮತ್ತು ಯಾವುದೇ ಥರದ ಉಡಿ ಅಂತ ಆಯ್ತಲ್ಲ. ಆಮೇಲೆ ಎಲೆನೂ ಬೀಳ್ತಾ ಇಲ್ಲ, ಎಲ್ಲ ಬೇಯಿಸುವಾಗೆಲ್ಲ ನೋಡಿದ್ದೀವಿ, ಯಾವುದೇ ಥರದ ಎಲೆಗಳು ಬಿದ್ದಿಲ್ಲ. ಮತ್ತು ಇವಾಗ ಬಿಚ್ಚೋದು ತೋರಿಸ್ಕೊಡ್ರಿ. ಇವಾಗ ಭಾರಿ ಈಜಿ ಆಗೈತೆ. ಕಡ್ಡಿ ಆದರೆ ದಾರ ಹಾಕೊಂಡು ಎಳೆದು ಎಲ್ಲ ಉಡಿ ಆಯ್ತಿತ್ತು ಮತ್ತು ದಿಂಡೆಲ್ಲ ಮುರಿದೋಯ್ತಿತ್ತು. ಇವಾಗ ಏನಿಲ್ಲ, ಇದನ್ನು ರಿಮೂವ್ ಮಾಡಿಬಿಟ್ಟು ಬೋಲ್ಟನ್ನು ಏನಿಲ್ಲ ಹಿಂಗೆ ಎತ್ಬಿಟ್ರೆ ಸುಮ್ಮನೆ ಹಂಗೆ ಕಟ್ಬೋದು ಅಷ್ಟೇ. ಈಜಿ ಆಗೈತೆ. ಆಮೇಲೆ ಲೇಬರ್ ಚಾರ್ಜಸ್ ಉಳಿತೈತೆ. ಈಗ ಊರೋದು ಉಳಿತು, ಕಟ್ಟೋದು ಉಳಿತು. ಆದಷ್ಟು ಆಮೇಲೆ ಮಣ್ಣೆಲ್ಲ ಅಂಟ್ಕೊತಿತ್ತು, ಅದೆಲ್ಲ ಯಾವುದು ತೊಂದರೆ ಇಲ್ಲ ಈಗ. ಮತ್ತು ಇದನ್ನು ಮುಂದಿನ ದಿನಗಳಲ್ಲಿ ಜಿಪಿಐ ಕಂಪ್ನಿಯವರು ನಮ್ಮ ರೈತ ಬಾಂಧವರಿಗೆ ಕೊಟ್ಟು ಸಹಕರಿಸಿದ್ರೆ ಇದನ್ನು ನಾವು ಉಪಯೋಗ ಮಾಡ್ಕೊತೀವಿ ಅಂತ ನಾವು ತಿಳಿಸ್ತಾ ಇದ್ದೀವಿ. 12ನೇ ತಾರೀಕು 8ನೇ ತಿಂಗಳು 2025ರಂದು ನಾವು ಕ್ಲಿಪ್ಪಿಂಗು ಯಾವ ಥರ ಗ್ರೀನ್ ಲೀಫ್ ಕ್ಲಿಪ್ಪಿಂಗ್ ಯಾವ ಥರ ಮಾಡಬೇಕು ಅನ್ನೋದು ಟ್ರಯಲ್ ನೋಡಿದ್ದು. ಅದೇ ಟ್ರಯಲಲ್ಲಿ ನಮ್ಮ ರೈತ ಬಾಂಧವರು ಆಗಮಿಸಿದ್ರು, ಫೀಲ್ಡ್ ಆಫೀಸರ್ ಆಗಮಿಸಿದ್ರು. ಈ ದಿನ ಏನು ಇದರಿಂದ ಉಪಯೋಗ ಅನ್ನೋದು ಹೋದ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದು. ಏನಂತ ಗ್ರೀನ್ ಲೀಫಿಂದ ಏನು ಉಪಯೋಗ ಆಗುತ್ತೆ. ಇವಾಗ ನಮಗೆ ಲೇಬರ್ ಚಾರ್ಜಸ್ ಕಮ್ಮಿ ಆಗುತ್ತೆ, ಎನ್ ಟಿ ಆರ್ ಎಮ್ ಬರಲ್ಲ. ಅದು ಇನ್ನೊಂದು. ಆಮೇಲೆ ಲೇಬರ್ ನಮಗೆ ಇದು ಜಾಸ್ತಿ ದಾರ ಸುತ್ತಲಿ ದಾರದಲ್ಲಿ ಮೊದಲು ಕಟ್ತೀವಿ, ಸುತ್ತಲಿ ದಾರ ಬರೋದು. ಇದು ಕ್ಲಿಪ್ಪಿಂಗ್ ಮಾಡಿದ್ರೆ ಆಗುತ್ತೆ ಅಂತ ತಿಳಿಸಿದ್ದು. ನಿಮ್ಗೆ ಅದೇ ರೀತಿ ಇವತ್ತು ಕ್ಯೂರ್ಡ್ ಆಗೈತೆ. ಇದು ಹೊಗೆ ಸೊಪ್ಪು ಕ್ಯೂರ್ಡ್ ಆಗಿ ಯಾವುದೇ ರೀತಿ ಕ್ಯೂರಿಂಗು ಚೆನ್ನಾಗಿ ಬಂದೈತೆ. ಇದು ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಏನಾಗಲ್ಲ. ಕೆಳಗಡೆ ಎಲೆ ಉದ್ರಲ್ಲ. ನಾವು ಟ್ರಯಲ್ ನೋಡ್ಬೇಕಂತಾನೆ ಈ ಬ್ಯಾರನ್ಗೆ ಮಂಜು ಬ್ಯಾರನ್ ಹತ್ರ ಹಾಕಿದ್ದು ಈ ದಿನ. ಇವಾಗ ಆಗ್ತಾಗ ಕ್ಯೂರಿಂಗು 4 ದಿನ ಕ್ಯೂರಿಂಗ್ ಆಗೈತೆ. ಕ್ಯೂರಿಂಗ್ ಆಗೋದ್ರಿಂದ ಯಾವುದೇ ರೀತಿ ಅನಾಹುತ ಏನೂ ಆಗಿಲ್ಲ, ಚೆನ್ನಾಗಿ ಬಂದೈತೆ. ರೈತರಿಗೂ ಉಪಯೋಗ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಯಾವ ಥರ ಮಾಡಬೇಕು ಅನ್ನೋದು ತಿಳಿಸ್ತೀವಿ ನಾವು. ನಮ್ಮ ನಮಸ್ಕಾರಗಳು. ಇದು ಏನಂದರೆ ಇದು ಏನಕ್ಕೆ ಇದು ಕ್ಲಿಪ್ಪಿಂಗ್ ಮೆಥಡ್ ಏನಕ್ಕಂದರೆ ಲೀಫ್ ಕ್ಲಿಪ್ಪಿಂಗ್ ಮೆಥಡು ಒಂಥರ ಈಸಿ ಟ್ರಾನ್ಸ್ಪೋರ್ಟೇಷನು ಮತ್ತು ಲೇಬರ್ ಕಾಸ್ಟ್ ಜಾಸ್ತಿ ಆಗೋಲ್ಲ. ಮಣ್ಣಿಗಿನ್ನು ಹಾಕ್ಕೊಂಡು ಅದು ಮತ್ತು ಎನ್ ಟಿ ಆರ್ ಎಮ್ ಅವ್ರಿಗೆ ಎನ್ ಟಿ ಆರ್ ಎಮ್ ಅವಾಯ್ಡ್ ಆಗ್ತದೆ. ಸ್ವಲ್ಪ ಲೇಬರ್ ಸ್ವಲ್ಪ ಕಮ್ಮಿ ಮಾಡ್ಬೋದು. ಏನಂದರೆ ಸ್ಟಿಕ್ಕು ಸ್ವಲ್ಪ ಕಾಸ್ಟ್ಲಿ ಇರ್ತದೆ. ಒಂದು ಟೈಮ್ ತಗೊಂಡ್ರೆ ಸಾಕು. ನಾವು ಪ್ರತಿ ವರ್ಷ ದಾರ ತಗೊಳ್ಳೋಕೆ ಅವಶ್ಯ ಇಲ್ಲ. ಇದು ಏನು ದಾರ ಕಟ್ಟಿಂಗ್ ಮಾಡಿ ತಗೊಂಡ್ರೆ ಸಾಕು. ಆಮೇಲೆ ಸ್ಟಿಕ್ಕು ಇದು ಈಸಿ ಟ್ರಾನ್ಸ್ಪೋರ್ಟ್ ಕೈಲೇ ಇಟ್ಕೊಂಡು ಹೋಗ್ಬೋದು. ಇದು ಅವ್ರು ಏನಂದರೆ 150 ಗಟ್ಟಿ ಹಾಕಿದ್ರೆ ಇದನ್ನು ಮುಂದೆ ಒಂದು 4-5 ಫುಲ್ಲು ಒಂದು ಬ್ಯಾರನ್ ಕ್ಯೂರಿಂಗ್ ಮಾಡಿ ರೈತರಿಗೆಲ್ಲ ತೋರಿಸಿದ್ರೆ ರೈತರಿಗೆ ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು ಅದನ್ನು ಒಂದು ಬ್ಯಾರನ್ ಕ್ಯೂರಿಂಗ್ ಒಂದು ಬ್ಯಾರನ್ ಫುಲ್ ತೋರಿಸಿದ್ರೆ ಇನ್ನೂ ಅನುಕೂಲ ಆಗ್ತಾನೆ ಹೇಳ್ಕೊಂಡು ನನ್ನ ಕರ್ಕೊಂಡು ಇದು ತೋರಿಸೋದಕ್ಕೆ ಜಿಪಿಐ ಕಂಪನಿ ಮತ್ತು ನಮ್ಮ ಉದ್ದು ರೈತ ಮೇಲೆ ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ.